ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಳಿ ಇಲ್ದ ಬೆಳಿಗ್ಗೆ ನಮ್ ಬದುಕ ಹಾಳಾಗೈತ್ರಿ, ಕಾಪಾಡಿ ಪುಣ್ಯ ಕಟ್ಕೊಳ್ರಿ ಅಪ್ಪ. ಇದು ಕುಷ್ಟಗಿ ತಾಲೂಕಿನ ನವಲಹಳ್ಳಿ ಗ್ರಾಮದ ಬಳಿಯ ಜಮೀನಿಗೆ ಬರ ಪರಿಸ್ಥಿತಿ ವೀಕ್ಷಣೆಗಾಗಿ ಗುರುವಾರ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರ ಮುಂದೆ ರೈತ ಮಹಿಳೆ ಭೀಮವ್ವ ದೊಡ್ಡಪ್ಪ ಕೌದಿ ತನ್ನ ಅಳಲು ತೋಡಿಕೊಂಡ ಪರಿ ಇದು. ಸ್ವಕ್ಷೇತ್ರ ಕಾರಟಗಿಯಿಂದ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕುಷ್ಟಗಿ ತಾಲೂಕಿನ ನವಲಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಚಿವ ತಂಗಡಗಿ ಅವರು ಸುಮಾರು 1 ಗಂಟೆ ಕಾಲ ಸಕಾಲದಲ್ಲಿ ಮಳೆ ಬಾರದೆ ಹೆಸರು, ತೊಗರಿ ಹಾಗೂ ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಣೆ ಮಾಡಿ ರೈತರೊಂದಿಗೆ ಬರ ಪರಿಸ್ಥಿತಿ ಕುರಿತು ಸಂವಾದ ನಡೆಸಿದರು. ಸಾಲ ಸೋಲ ಮಾಡಿ ತುಟ್ಟಿ ಬೀಜ ಬಿತ್ತಿ ಗೊಬ್ಬರ ಹಾಕಿ ಕಷ್ಟಪಟ್ಟೀವಿ, ಆದ್ರ ಸಕಾಲಕ್ಕೆ ಮಳೆ ಬರಲಿಲ್ಲ. ಬೆಳೆ ಬೆಳವಣಿಗೆ ಇಲ್ಲದೆ ಸಂಪೂರ್ಣ ಹಾಳಾಗಿ ನಮ್ಮ ಬದುಕು ಮೂರಬಟ್ಟಿ ಆಗಿದೆ. ನಮ್ಮ ಸಂಕಷ್ಟ ತಿಳ್ಕೊಂಡು ಸರ್ಕಾರದವರು ಪರಿಹಾರ ಕೊಟ್ಟು ಕಾಪಾಡಬೇಕು ಎಂದು ಸಚಿವರ ಹತ್ತಿರ ಮನವಿ ಮಾಡಿದರು. ಬಳಿಕ ಮಾತನಾಡಿದ ಸಚಿವ ತಂಗಡಗಿ ಅವರು ರೈತರ ಸಂಕಷ್ಟ ತಿಳಿಯೋಗೋಸ್ಕರವೇ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಳಿಸಿಕೊಟ್ಟಿದ್ದಾರೆ. ಹೆಚ್ಚು ಮಳೆಯಾಶ್ರಿತ ಪ್ರದೇಶ ಹೊಂದಿರುವ ಕುಷ್ಟಗಿ ತಾಲೂಕಿನಲ್ಲಿ ಸಕಾಲದಲ್ಲಿ ಮಳೆ ಇಲ್ಲದೆ 85% ಬೆಳೆಗಳು ಹಾನಿಯಾಗಿರುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದರು. ವಾರದೊಳಗೆ ಕಂದಾಯ ಅಧಿಕಾರಿಗಳಿಂದ ಬರ ಸಂಪೂರ್ಣ ಮಾಹಿತಿಯ ವರದಿಯನ್ನು ಮುಖ್ಯಮಂತ್ರಿಯವರು ಪಡೆದುಕೊಂಡು ಸಂಬಂಧಿಸಿದ ಇಲಾಖೆಗಳ ಪ್ರಮುಖ ಅಧಿಕಾರಿಗಳೊಂದಿಗೆ ಹಾಗೂ ಸಚಿವ ಸಂಪುಟ ಸಭೆ ಮೂಲಕ ಚರ್ಚೆ ನಡೆಸಿ ಪರಿಹಾರ ಘೋಷಣೆಗೆ ಅಂತಿಮ ರೂಪುರೇಷೆ ಕಂಡುಕೊಳ್ಳುವರು. ಬಳಿಕ ಸೂಕ್ತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅನುದಾನದ ಸಹಕಾರ ಕೋರಲಾಗುವುದು ಎಂದರು. ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ಮಾಡಿದ್ದಾರೆ. ಅವರು ಸೂಕ್ತ ಪರಿಹಾರ ನೆರವಿಗಾಗಿ ತಮ್ಮದೇ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಸ್ಥಳದಲ್ಲೇ ಇದ್ದ ವಿಧಾನಸಭಾ ಪ್ರತಿಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರಿಗೆ ಮನವಿ ಮಾಡಿದರು. ಇದೇ ವೇಳೆ ರೈತ ಮುಖಂಡರು ಸಚಿವರಿಗೆ ಮನವಿ ಮಾಡಿ ತಾಲೂಕಿನಲ್ಲಿ ರೈತರು ಬರ ಪರಿಸ್ಥಿತಿ ಎದುರಿಸದಿರಲು ಮಳೆಗಾಲದಲ್ಲಿ ಕೆರೆಗಳಿಗೆ ನದಿ ನೀರು ತುಂಬಿಸುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕು ಎಂದರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಟಿ ಕೃಷ್ಣಮೂರ್ತಿ, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕ್ಕುಂದ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಸೇರಿದಂತೆ ಅಧಿಕಾರಿಗಳು ಹಾಗೂ ರೈತರು ಹಾಜರಿದ್ದರು. ನಾನು ಕಂಡು ಬಂದಂಥ ವಿಷಯ ನಿಜವಾಗಲೂ ನಮ್ಮ ಭಾಗದೊಳಗೆ ಒಣ ಬೇಸಾಯದಾಗಿರುವಂಥ ರೈತರಿಗೆ ಭಾಳಷ್ಟು ತೊಂದರೆ ಆಗಿದೆ. ಸೂರ್ಯಪಾನ, ತೊಗರಿ, ಹೆಸರು, ಮೆಕ್ಕೆಜೋಳ, ಸಜ್ಜಿ 3 ತಿಂಗಳು ಸಜ್ಜಿ 75 ದಿವಸಗಳು ಬರಬೇಕಾದಂಥ ಬೆಳೆ ಸಜ್ಜಿ ಇವತ್ತು ಪೂರ್ಣ ಪ್ರಮಾಣದಾಗ ಎಣ್ಣೆನೇ ಬರಲಾರ್ದಂಥ ಪರಿಸ್ಥಿತಿ. ತೊಗರಿ 1 ತಿಂಗಳದ, ಇದು ಹೆಸರು 1 ತಿಂಗಳದಾಗ ಬರೋಂಥದ್ದು ಇವತ್ತು ನೋಡ್ತಾ ಇದ್ವಿ. ಅದನ್ನು ಏನೂ ಇಲ್ಲ. ಅದು ಒಂದು ತಿಂಗಳಿಗೆ ಒಂದು ತಿಂಗಳ ಹೆಸರು ಅಂತೀವಿ ನಾವು ಹಳ್ಳಿ ಭಾಷೆಗಳು. ಅದು 1 ಎಕರೆಗೆ 4 ರಿಂದ 5 ಕ್ವಿಂಟಲ್ ಬರಬೇಕಾಗಿದ್ದು ಕನಿಷ್ಠ 30-40 kg ಅಷ್ಟು ಬರೋಂಥ ಪರಿಸ್ಥಿತಿ ಬಂದಿದೆ ರೈತರು ಹೇಳ್ತಾರೆ. ನಮ್ಮ ರಿಪೋರ್ಟನ್ನು ಹೇಳ್ತಾ ಇದ್ವಿ. ಅದಕ್ಕೆ ವಾಸ್ತವ ಸತ್ಯ ನಮ್ಮ ಜಿಲ್ಲೆಯೊಳಗೆ ಸ್ವಲ್ಪ ರೈತರು ಏನು ನಮಗೆ ಜುಲೈದಾಗ ಸ್ವಲ್ಪ ಮಳೆ ಆಯಿತು ಅಂತಂದು ನಮ್ಮ ರೈತರು ಏನು ಬಿತ್ತಿದ್ರು, ಇವತ್ತು ಬಿತ್ತಿದಂಥ ಬೆಳೆಗೆ ಅವರು ಖರ್ಚು ಮಾಡಿದ್ದೇ ದುಡ್ಡು ಬರಲಾರ್ದಂಥ ಪರಿಸ್ಥಿತಿ, ಇನ್ನೂ ಏನು ಬರಲಾರ್ದಂಥ ಪರಿಸ್ಥಿತಿ. ಇದನ್ನು ಸರ್ಕಾರದ ಗಮನಕ್ಕೆ ನಮ್ಮ ಜಿಲ್ಲಾ ವಾಸ್ತವ ಸತ್ಯವನ್ನು ತರಬೇಕು. ಪಡೆ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಕೆಲವೊಂದು ಗೈಡ್ಲೈನ್ಸ್ಗಳದಾವೆ, ಅವನ್ನೆಲ್ಲ ಗೈಡ್ಲೈನ್ಸಿಗೆ ಫಿಟ್ ಆಗುವಂತೆ ಅವನ್ನೆಲ್ಲವನ್ನು ಇವತ್ತು ಸರ್ವೆ ಮಾಡಿಸಿ ಅದಾದಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಂದು ಟೀಮ್ ಬರ್ತೈತಿ. ನಾವು ವರದಿ ಕೊಟ್ಟ ಮೇಲೆ
ನೀನು ಎಲ್ಲ ಕ್ವಶನಿಗೂ ಉತ್ತರ ಹೇಳಿ, ನೀನು ಎಷ್ಟೋ ತನಕ ಕೇಳೋದು ಹೇಳ್ತೀನಿ. ಅದಕ್ಕೆ ಆ ಗೈಡ್ಲೈನ್ಸನ್ನೇ ಮಾಡಬೇಕು. ನಾವು ದಿಢೀರ್ನೆ ಇವತ್ತೇ ನಾಳೆಗೆ ನಾಡ್ದೇ ಘೋಷಣೆ ಮಾಡಿರಿ ಅಂತ ಯಾರಾದರೂ ಅವಸರ ಮಾಡಿ ಘೋಷಣೆ ಮಾಡಿದ್ರೆ ಕೆಲವೊಂದಿಷ್ಟು ತಾಲೂಕುಗಳಿಗೆ ಅನ್ಯಾಯ ಆಗುತ್ತೆ. ಇದೆಲ್ಲನೂ ನಾವು ನಮ್ಮ ಮುಖ್ಯಮಂತ್ರಿಗಳು ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಸವಿಸ್ತಾರವಾದ ಚರ್ಚೆಗಳಾಗಿದ್ದಾವೆ. ಅದಕ್ಕೆ ಈಗ ನೋಡೋಣ, ಕೇಂದ್ರ ಸರ್ಕಾರನೂ ನಮಗೆ ಕೋಆಪರೇಷನ್ ಮಾಡುತ್ತೆ ಅಂತ ಭಾವಿಸ್ತೀವಿ. ಮತ್ತು ದೊಡ್ಡನಗೌಡರು ಟೀಮನ್ನು ಈಗಾಗಲೇ ರಾಜ್ಯಾದ್ಯಂತ ಏನು ವೀಕ್ಷಣೆ ಮಾಡಿದ್ದಾರೆ. ಅವರು BJP ಅವರು ವೀಕ್ಷಣೆ ಮಾಡಿದ್ದಾರೆ. ಅವ್ರೂ ಕೇಂದ್ರ ಸರ್ಕಾರದಾಗ ಅವರು ಬಲವಾದ ಶಕ್ತಿ ಅವ್ರದ್ದು ಇರೋದ್ರಿಂದ ಅವರು ಒಂದು ಒಳ್ಳೆ ವರದಿ ಕೊಡಲಿ ಅಂತ ನಾನು ಆಶಿಸ್ತೇನೆ. ಸರ್ಕಾರ ಗೊಂದಲದೊಳಗೆ ಇನ್ನೂ ಇದೆ. ಯಾಕೆ ಗೊಂದಲ? ಈಗ ರೈತರು ಇನ್ನೂ ನಿಮ್ಗೆ ಸಮಾಧಾನ ಮಾಡೋ ಪರಿಸ್ಥಿತಿ ಒಳಗೆ ಮುಗುದಿಲ್ಲ. ಇನ್ನೂ ನಿಮ್ಮ CM ಅವರಿಗೆಲ್ಲ ಸಚಿವರ ಆಕಾಂಕ್ಷೆಗಳನ್ನ ಒಂದು ಸೆಕೆಂಡು, ನೀವು ಅವ್ರ ಕೆಲಸ ಅವ್ರು ಮಾಡಕತ್ತಾರೆ, ನನ್ನ ಕೆಲಸ ನಾವೇ ಮಾಡಕತ್ತೀವಿ. ಇವತ್ತು 32 ಜಿಲ್ಲೆ ಒಳಗೆ ಎಲ್ಲ ಸಚಿವರಿಗೆ ಕಾಲಿಟ್ಟಿವಿ. ಬರ ವೀಕ್ಷಣೆ ಮಾಡಕತ್ತೀವಿ. ಅತಿ ಮಳೆ ಆದಂಥದ್ದು ಭಾಗಕ್ಕೂ ಅತಿವೃಷ್ಟಿ ಆದಂಥ ಭಾಗಕ್ಕೂ ಭೇಟಿ ಕೊಡಕತ್ತೀವಿ. ಎಲ್ಲೆಲ್ಲೇ ನೀರು ಜಾಸ್ತಿಯಾಗಿ ಗೊತ್ತಾ, ಉದಾಹರಣೆ ಆಲಮಟ್ಟಿ ಭಾಗದೊಳಗೆ ಮಹಾರಾಷ್ಟ್ರಾಗ ದೊಡ್ಡ ಪ್ರಮಾಣದಾಗ ಮಳೆ ಬಂದು ನೀರು ಬರ್ತಾ ಇದೆ, ಅದಕ್ಕೂ ವೀಕ್ಷಣೆ ಮಾಡಕತ್ತೀವಿ. ಸರ್ಕಾರ ತಮ್ಮ ಕೆಲಸ ತಾನು ಮಾಡುತ್ತಾ ಸಮಾಧಾನ ಮಾಡೋ ಕೆಲಸ ಪಾರ್ಟಿಯರು ಮಾಡ್ತಾರೆ. ಈಗ ಅದಕ್ಕೊಂದು ಮೋಟ್ರು ಅದೆಲ್ಲ ಒಂದು ಮೋಟ್ರು ನಿನ್ನೆ ನಾನು ಮಾತಾಡಿದೆ DC ಅವ್ರ ಜೊತೆಗೆ, ನಾನು ದೊಡ್ಡನಗೌಡರು ಮಾತಾಡಿದ್ನಾಗ ಒಂದು ಮೋಟ್ರ್ ತೊಂದರೆ ಆಗೈತೆ, ಅದನ್ನು ರಿಪೇರಿ ಮಾಡ್ತಾಯಿದ್ರು. ಮಾಡಿದ ಮೇಲೆ ಸ್ಟಾರ್ಟ್ ಮಾಡೋದು ಕೆಲಸ ಮಳೆ ಶುರುವಾಗೈತಿ. ಈಗ ಇದೇ ವರದಿ ಮತ್ತೆ ನನ್ನ ಆಸೆ, ನಮ್ಮ ಆಸೆ, ನಾನು ಕಾಲಿಟ್ಟ ತಕ್ಷಣ ಅಲ್ಲ, ಈ ಕ್ಷೇತ್ರದ ಜನರು, ಈ ಜಿಲ್ಲೆ ಜನರ ಆಶೀರ್ವಾದ ನಮಗಿದೆ, ಈ ರಾಜ್ಯದ ಜನರ ಆಶೀರ್ವಾದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದೊಳಗೆ ಅಲ್ಲಿ ಇಲ್ಲೇ ಹೋರಾಟ, ಕಬಿನಿ ನೀರು ತುಂಬಲಿಲ್ಲ, ತಮಿಳುನಾಡು ನೀರು ತಂದ ವಿರೋಧ ಪಕ್ಷದವರು ಮತ್ತೊಬ್ಬರು ಸಂಘ ಸಂಸ್ಥೆಗಳು ಮಾಡೋ ಹೊತ್ತಿಗೆ ಮಳೆನೇ ಆಗಿ ಡ್ಯಾಮ್ ತುಂಬಿ ನೀರು ಬರೋಕ್ಕೆ. ನಾನು ಆಸೆ ಇಷ್ಟೇ, ಭಗವಂತ ನಿನ್ನೆ ನಾನು ಕನಕಾಚಲಪತಿ ಹತ್ರ, ನಮ್ಮ ಆರಾಧ್ಯ ದೇವರಾದಂಥ ಕನಕಾಚಲಪತಿ ಹತ್ರ ನಾನು ದರ್ಶನ ಮಾಡಿ ಬಂದಂತೆ ನಾನು ಇದನ್ನೇ ಕೇಳ್ಕೊಂಡಿನಿ. ಏನಾದರೂ ಆಗಲಿ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಮಳೆ ಬಂದು ರೈತರು ಮನಸ್ಸು ಅವ್ರ ಮುಖದೊಳಗೆ ಕಳೆ ಕಂಡ್ರೆ ಸಾಕು, ಅದೇ ನಾವು ಆಸೆ ಪಡೋದು. ಸರ್, ಈಗ ಇನ್ಶೂರೆನ್ಸ್ಗಳನ್ನು ರೈತರಿಗೆ ಹಾಕಿದ್ದಾರೆ, ಕೆಲವೊಂದಿಷ್ಟು ದಲ್ಲಾಳಿಗಳು ಕಾಲಾಗ್ತಾರೆ. ಅದ್ರ ಬಗ್ಗೆ ನೀವು ಇನ್ಶೂರೆನ್ಸ್ದು ಬಗ್ಗೆ ಈಗಾಗಲೇ ಎಷ್ಟು ಎಕರೆ ಕಟ್ಟಿದ್ದಾರೆ, ಏನು ಎಂತು ಅನ್ನೋದ್ರ ಬಗ್ಗೆ ನಾನು ಈಗ ಸಭೆ ಮಾಡ್ತೀನಿ. ನಿನ್ನೆ ನನಗೆ ಓವರಾಲ್ ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. ಆ ಗೈಡ್ಲೈನ್ಸ್ದಾಗ ಅದಕ್ಕೂ ಏನು ಗೈಡ್ಲೈನ್ಸ್ ಬರಬೇಕು, ಹೆಂಗೆ ಬರ್ಬೇಕು ಅನ್ನೋದು ಕೆಲವೊಂದಿಷ್ಟು ಅವರು ನಾರ್ಮ್ಸ್ ಅದಾವೆ, ಅದ್ರ ಬಗ್ಗೆನೂ ಚರ್ಚೆ ಮಾಡಬೇಕಂತ ಇವತ್ತು ಸಾಯಂಕಾಲ ಸಭೆ ಆದ್ಮೇಲೆ. ನಮಸ್ಕಾರ ಕುಷ್ಟಗಿ ಜನತೆಯೇ, ನಿಮ್ಮ ಮಕ್ಕಳ ಶಾಲಾ ಸಿದ್ಧತೆ ಇನ್ನೂ ಪೂರ್ಣವಾಗಿಲ್ವೇ? ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ ಇಂದೇ ಭೇಟಿ ನೀಡಿ. ಅತ್ಯುತ್ತಮ ಗುಣಮಟ್ಟದ ಶಾಲಾ ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್, ಜಾಮೆಟ್ರಿ ಬಾಕ್ಸ್, ಸ್ಕೂಲ್ ಬ್ಯಾಗ್, ಟಿಫಿನ್ ಬ್ಯಾಗ್ ಸೇರಿದಂತೆ ಎಲ್ಲಾ ಶಾಲಾ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ, ಅದೂ ಸಹ ತೀರ ಸುಲಭ ಬೆಲೆಯಲ್ಲಿ. ಇಂದೇ ಭೇಟಿ ನೀಡಿ ಕುಷ್ಟಗಿಯ ಬಿಜಿ ಕನೆಕ್ಷನ್ಸ್ ಬುಕ್ ಸ್ಟಾಲ್ಗೆ. ಸಾರ್ವಜನಿಕ ಆಸ್ಪತ್ರೆ ಎದುರು ಉತ್ತಮ ಹಾಗೂ ಕೈಗೆಟುಕುವ ಬೆಲೆ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಮ್ಮ ವಿಶೇಷ ಕಾಳಜಿ. ಬಿಜಿ ಕನೆಕ್ಷನ್ಸ್, ನಿಮ್ಮ ನಂಬಿಕೆಯ ತಾಣ. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. BG+ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.